ಸರ್ಕಾರ ರಾಜ್ಯದಲ್ಲಿ ಗೃಹಜ್ಯೋತಿ ಯೋಜನೆ ಜಾರಿ ಮಾಡಿ ಉಚಿತವಾಗಿ ವಿದ್ಯುತ್ ಅನ್ನು ಕೊಡ್ತಾ ಇದೆ. ಆದರೆ ತೋಟದ ವಸತಿ ಪ್ರದೇಶಗಳ ಅನ್ನದಾತರ ಮಕ್ಕಳಿಗೆ ಸಮರ್ಪಕ ವಿದ್ಯುತ್ ಕೊಡ್ತಾ ಇಲ್ಲ. ಇದರಿಂದ ಎಸ್ಎಸ್ಎಲ್ಸಿ, ಪಿಯುಸಿ ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಮೊಬೈಲ್ ಟಾರ್ಚ್ ಅನ್ನು ಹಿಡಿದು ವಿದ್ಯಾಭ್ಯಾಸ ಮಾಡುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ. ಹಾಗಾದ್ರೆ ವಿದ್ಯುತ್ ವ್ಯತ್ಯಯದಿಂದ ವಿದ್ಯಾರ್ಥಿಗಳು ಪರದಾಡ್ತಾ ಇರೋದು ಎಲ್ಲಿ ಅನ್ನೋದರ ಸ್ಟೋರಿ ಇಲ್ಲಿದೆ. ತೋಟದ ವಸತಿ ಪ್ರದೇಶದಲ್ಲಿ ವಿದ್ಯುತ್ ಸಮಸ್ಯೆ. ದಿನಕ್ಕೆ ಕೇವಲ 7 ಗಂಟೆ ಮಾತ್ರ ವಿದ್ಯುತ್ ಪೂರೈಕೆ. ವಿದ್ಯುತ್ ಇಲ್ಲದೆ ವಿದ್ಯಾರ್ಥಿಗಳ ಪರದಾಟ. ವಿದ್ಯುತ್ ಇಲ್ಲದ ಕಾರಣ ಮೊಬೈಲ್ ಟಾರ್ಚ್ ಹಿಡಿದು ವಿದ್ಯಾಭ್ಯಾಸ ಮಾಡುತ್ತಿರುವ ಮಕ್ಕಳು. ಈ ದೃಶ್ಯಗಳು ಕಂಡುಬಂದಿದ್ದು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅವರಗೋಳ ನೋಗಿನಹಾಳ ಗ್ರಾಮದ ತೋಟದ ವಸತಿ ಪ್ರದೇಶಗಳಲ್ಲಿ. ಗ್ರಾಮಗಳಲ್ಲಿ ನಿರಂತರ ಜ್ಯೋತಿ ಮೂಲಕ ಹುಕ್ಕೇರಿ ಗ್ರಾಮೀಣ ವಿದ್ಯುತ್ ಸಹಕಾರಿ ಸಂಘದವರು ರಾತ್ರಿ ವಿದ್ಯುತ್ ನೀಡುತ್ತಿದ್ದಾರೆ. ಆದರೆ ತೋಟದ ವಸತಿ ಪ್ರದೇಶಗಳಲ್ಲಿ ರಾತ್ರಿ ವೇಳೆ ವಿದ್ಯುತ್ ನೀಡುತ್ತಿಲ್ಲ. ಬೇಸಿಗೆ ಆರಂಭವಾಗುತ್ತಿದ್ದಂತೆ ವಿದ್ಯುತ್ ಕಡಿತ ಮಾಡುತ್ತಿರುವ ಕಾರಣ ವಿದ್ಯಾಭ್ಯಾಸಕ್ಕೆ ಮಕ್ಕಳು ಪರದಾಡುವಂತಾಗಿದೆ. ಕರೆಂಟ್ ಇಲ್ರಿ. ಇಲ್ಲಿ PUC ಮತ್ತು SSLC ಓದುವಂಥ ವಿದ್ಯಾರ್ಥಿಗಳು ಭಾಳ ಅದಾರ್ರಿ. PUC ಎಕ್ಸಾಮ್ ಸ್ಟಾರ್ಟ್ ಅದಾವ್ರಿ. ಆದ್ರೆ ಅವ್ರಿಗೆ ಟಾರ್ಚ್ ಹಿಡ್ಕೊಂಡು ಓದುವಂಥ ಸಮಯ ಬಂದೈತ್ರಿ. ಈಗ ಇನ್ನೆರಡು ದಿನದಾಗ ರೀ SSLC ಎಕ್ಸಾಮ್ ಬಂದವ್ರಿ. ಅವ್ರಿಗೆ ಭಾಳ ತೊಂದರೆ ಆಗೈತ್ರಿ. ಬೆಳಿಗ್ಗೆ 4ರಿಂದ 11 ಗಂಟೆ ಲೈಟ್ ಕೊಡ್ತಾರೆ. ಆದ್ರೆ ಅವ್ರು ಆಗ ಸಾಲಿಗೆ ಹೋಗ್ತಾರೆ. ಹಾಗೆ ಓದಾಕೂ ಆಗೋದಿಲ್ರಿ. ರಾತ್ರಿ ಲೈಟ ಕೊಡೋದಿಲ್ರಿ. ಅವ್ರು ಟಾರ್ಚ್ ಹಿಡ್ಕೊಂಡು ಓದೋ ಸಮಯ ಈಗ ಇಲ್ಲಿ ಬಂದೈತ್ರಿ. ಆದಷ್ಟು ಬೇಗ ವಿದ್ಯುತ್ ಸಚಿವರು ಇದಕ್ಕೆ ಪರಿಹಾರ ಕೊಡ್ಬೇಕಂತ ಕೇಳ್ಕೊತೀನಿ. ಕರೆ SSLC ಎಕ್ಸಾಮ್ ಬಂದವ್ರಿ. ಶುಕ್ರವಾರದಿಂದ ಸ್ಟಾರ್ಟ್ ಆಗಿದಾವ್ರಿ. ಅಂದ್ರೆ ಅವು ವಿದ್ಯಾರ್ಥಿಗಳಿಗೆ ಭಾಳ ತೊಂದರೆ ಆಗೈತ್ರಿ. ಲೋಡ್ ಶೆಡ್ಡಿಂಗ್ನಿಂದ ತೋಟದ ವಸತಿ ಪ್ರದೇಶಗಳಲ್ಲಿ ವಿದ್ಯುತ್ ಇಲ್ಲದ ಕಾರಣ ಮೊಬೈಲ್ ಟಾರ್ಚ್ ಹಿಡಿದು ಅಭ್ಯಾಸ ಮಾಡುವ ಸ್ಥಿತಿ ಅನ್ನದಾತರ ಮಕ್ಕಳಲ್ಲಿ ನಿರ್ಮಾಣವಾಗಿದೆ. ತೋಟದ ವಸತಿ ಪ್ರದೇಶಗಳಲ್ಲಿ ಬೆಳಗಿನ ಜಾವ 4 ಗಂಟೆಗೆ ವಿದ್ಯುತ್ ನೀಡಿ ಬೆಳಿಗ್ಗೆ 11 ಗಂಟೆವರೆಗೆ ಮಾತ್ರ ಪೂರೈಕೆ ಮಾಡಲಾಗುತ್ತಿದೆ. ಬೆಳಗ್ಗೆ 11 ಗಂಟೆಗೆ ಹೋದ ಕರೆಂಟ್ ಮರುದಿನ ಬೆಳಗಿನ ಜಾವ 4 ಗಂಟೆಗೆ ಬರುತ್ತೆ. ಹೀಗಾಗಿ ತೋಟದ ವಸತಿ ಪ್ರದೇಶದ ರೈತನ ಮಕ್ಕಳು ಸರಿಯಾದ ವಿದ್ಯಾಭ್ಯಾಸವಿಲ್ಲದೆ ಪರದಾಡುವಂತಾಗಿದೆ ಎಂದು ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಈಗ SSLC ಎಕ್ಸಾಮ್ ಸದ್ಯದಲ್ಲಿರುವುದರಿಂದ ಮಕ್ಕಳಿಗೆ ಓದಲು ಕರೆಂಟ್ ಇಲ್ಲ. ಸಂಜೆಗಡೆ 6 ಗಂಟೆದಿಂದ ಸುಮಾರು 11 ಗಂಟೆ ತನಕ ಕೊಟ್ಟರೆ ಈ ವಿದ್ಯಾರ್ಥಿಗಳು ಓದ್ಬೋದು. ನಮ್ಮ ರೈತನ ಮಕ್ಕಳು ಕೂಡ IAS ಎಕ್ಸಾಮ್ ಬರಿಬೋದು. ಮೊಬೈಲ್ ಟಾರ್ಚ್ ಹಚ್ಕೊಂಡು ಅಭ್ಯಾಸ ಮಾಡ್ತಾರೆ. ಅದು ಮೊಬೈಲ್ ಒಂದು ತಾಸಿನಲ್ಲಿ ಸ್ವಿಚ್ ಆಫ್ ಆಗ್ತೈತ್ರಿ. ಅದು ಮೆಣಬತ್ತಿ ಹಚ್ಕೊಂಡು ಅಭ್ಯಾಸ ಮಾಡುವಂಥ ಪರಿಸ್ಥಿತಿ ರೈತನ ಮಕ್ಕಳಲ್ಲಿ ಬಂದಿದೆ. ರೈತರಿಗೆ ತೊಂದರೆ ಆದರೆ ಕೇಳೋರು ಯಾರೂ ಇಲ್ಲ. ಅಧಿಕಾರಿಗಳು ಕೇಳೋರು ಯಾರು ಇಲ್ಲ, MLA ಕೇಳೋರು ಇಲ್ಲ, ಸಚಿವರು ಕೇಳೋರು ಯಾರಿಲ್ಲ. ಯಾವಂದ್ರೆ ಒಟ್ಟು ಸರ್ಕಾರ ಈ ಕಡೆ ರೈತರ ಕಡೆ ನೋಡುವಂಥ ಪರಿಸ್ಥಿತಿ ಇಲ್ಲ. ತಕ್ಷಣ ಈ ಸರ್ಕಾರ ಅದನ್ನು ಜಾರಿಗೊಳಿಸಬೇಕು. ನಮ್ದೇನು ವಿದ್ಯುತ್ ಸಹಕಾರಿ ನಿರ್ದೇಶಕರು, ಅಧ್ಯಕ್ಷರು ಇದನ್ನು ಕರೆಂಟ್ ಬಿಡುವಂಥ ವ್ಯವಸ್ಥೆ ಮಾಡಬೇಕು. ಮಾಧ್ಯಮದ ಮುಖಾಂತರ ಮನವಿಯನ್ನು ಮಾಡುತ್ತಿದ್ದೇವೆ. ಒಟ್ಟಿನಲ್ಲಿ ತೋಟದ ವಸತಿ ಪ್ರದೇಶಗಳಲ್ಲಿ ರೈತ ಕುಟುಂಬಗಳೇ ವಾಸವಿದ್ದು ಸರಿಯಾಗಿ ವಿದ್ಯುತ್ ಬರದ ಕಾರಣ ಅನ್ನದಾತರ ಮಕ್ಕಳು ಹೆಚ್ಚಿನ ವಿದ್ಯಾಭ್ಯಾಸದಿಂದ ವಂಚಿತರಾಗುತ್ತಿದ್ದಾರೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ಅನ್ನದಾತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ನೆರವಾಗುತ್ತೆ ಎನ್ನುವುದನ್ನು ಕಾದು ನೋಡಬೇಕಿದೆ. ಚೇತನ್, ಪಬ್ಲಿಕ್ ಟಿವಿ, ಚಿಕ್ಕೋಡಿ.